ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬೈಲಹೊಂಗಲದ 3000 ಮಠದ ಶ್ರೀಗಳ ಹುಟ್ಟುಹಬ್ಬ ಆಚರಣೆ. ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತಜನ ಸಾಗರ. ಶ್ರೀಮಠದಲ್ಲಿ ಕೊರೋನಾ ಹೋಗಲಾಡಿಸಲು ಧನ್ವಂತರಿ ಹೋಮ. ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಅಭಿಯಾನ. ಪೊಲೀಸ್ ಇಲಾಖೆ ಮತ್ತು ಆಶಾ ಕಾರ್ಯಕರ್ತೆಯರಿಂದ ವಿಶೇಷ ಮಾಸ್ಕ್ ಅಭಿಯಾನ. ಯರಗಟ್ಟಿಯಲ್ಲಿ ಸಾಮಾಜಿಕ ಅರಿವು ಕಾರ್ಯಕ್ರಮ. ಜೋರಾದ ಗಾಳಿ ಮಳೆಗೆ ಉರುಳಿ ಬಿದ್ದ ಬೃಹತ್ ಮರ. ಹುಕ್ಕೇರಿ ತಾಲೂಕು ಪಂಚಾಯತ್ ಎದುರಿಗೆ ರಸ್ತೆ ಮೇಲೆ ಉರುಳಿ ಬಿದ್ದ ಮರ. ರಸ್ತೆ ಸಂಚಾರಕ್ಕೆ ಅಡಚಣೆ. ಸಂಬಂಧಿಸಿದ ಇಲಾಖೆ ಇತ್ತ ಗಮನ ಹರಿಸುವಂತೆ ಆಗ್ರಹ. ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಭೀಮಾ ತೀರದ ಸೇತುವೆಗಳು ಮುಳುಗಡೆ. ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕ ಸ್ಥಗಿತ. ನಿಪ್ಪಾಣಿಯಲ್ಲಿದೆ ವಿಶೇಷ ಮಕ್ಕಳ ದಯಾನಿಲಯ. ಬುದ್ಧಿಮಾಂದ್ಯರಿಗೆ ಶಿಕ್ಷಣ ನೀಡುತ್ತಿದೆ ದೀಪ ವಿಶೇಷ ಸಂಸ್ಥೆ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಕೋರೆ ನೀಡಿದ್ರು ಹೆಚ್ಚಿನ ಮಾಹಿತಿ. ಧಾರಾಕಾರ ಮಳೆಗೆ ಉಕ್ಕಿ ಹರಿಯುತ್ತಿರುವ ಜಲಪಾತಗಳು. ಉಕ್ಕಿ ಹರಿಯುತ್ತಿದೆ ಸವದತ್ತಿ ತಾಲೂಕಿನ ಸೊಗಲ್ ಜಲಪಾತ. ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಜಲಧಾರೆ. ಪೌರಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ನಿಪ್ಪಾಣಿಯ ನಗರಸಭೆಯಲ್ಲಿ ಆಯೋಜನೆ. ಪೌರಾಯುಕ್ತ ಮಹಾವೀರ್ ಬೋರನ್ನವರ್ ನೇತೃತ್ವದಲ್ಲಿ ಶಿಬಿರ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆ. ಭರ್ಜರಿ ಜಯ ಸಾಧಿಸಿದ ನಾಸೀರ್ ಬಾಗ್ವಾನ್ ಪ್ಯಾನಲ್. ಸಕ್ಕರೆ ಕಾರ್ಖಾನೆಯ ಇತಿಹಾಸದಲ್ಲೇ ದಾಖಲೆಯ ಜಯಭೇರಿ. ರಾಮದುರ್ಗದ ಶಂಕರ ಮಠದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಹಾಗೂ ಬ್ರಾಹ್ಮಣ ಸಮಾಜ ರಾಮದುರ್ಗ ಮತ್ತು ಶಂಕರ ಮಠದ ಸಮಿತಿ ಶಾರದಾ ಭಜನಾ ಮಂಡಳದ ವತಿಯಿಂದ ಬಿಲ್ವಾರ್ಚನೆ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮದುರ್ಗದ ಶಂಕರ ದೇವರ ಗುಡಿಯಲ್ಲಿಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಮತ್ತು ಬ್ರಾಹ್ಮಣ ಸಮಾಜ ರಾಮದುರ್ಗ ಮತ್ತು ಶಂಕರ ಮಠದ ಸಮಿತಿ ಶಾರದಾ ಭಜನಾ ಮಂಡಳ ರಾಮದುರ್ಗ ಇವರ ವತಿಯಿಂದ ಶಂಕರ ಮಠದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶಂಕರಾಚಾರ್ಯರ ಮಠದಲ್ಲಿ ಬಿಲ್ವಾರ್ಚನೆ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ಸುಮಂಗಲಿಯರು ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಮಠದ ಅರ್ಚಕರು ವೇದ ಘೋಷಗಳ ಮೂಲಕ ಈಶ್ವರನಿಗೆ ಕೋಟಿ ಬಿಲ್ವ ಪತ್ರೆಯನ್ನ ಸಮರ್ಪಿಸಿದ್ರು. ಈ ವೇಳೆ ನಮ್ಮೊಂದಿಗೆ ಶ್ರೀ ವಿ.ಕೆ. ಹಂಪಿಹೊಳಿಯವರು ಮಾತನಾಡಿ, ನಾವು ಶ್ರೀ ಶಂಕರ ಮಠದಲ್ಲಿ ಲಕ್ಷ ಬಿಲ್ವಾರ್ಚನೆ ಮತ್ತು ಕುಂಕುಮಾರ್ಚನೆಯನ್ನ ಹಮ್ಮಿಕೊಂಡಿದ್ದೇವೆ. ಅಧಿಕ ಮಾಸದಲ್ಲಿ ಇಂತಹ ಕಾರ್ಯಕ್ರಮವನ್ನ ಮಾಡುವುದರಿಂದ ಪರಮೇಶ್ವರನಲ್ಲಿ ಪ್ರೀತಿ ಉಂಟಾಗಿ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಮತ್ತು ದೇಶದಲ್ಲಿ ಹರಡಿರುವ ಕೊರೋನಾ ರೋಗ ಕಡಿಮೆಯಾಗಲಿ ಹಾಗೂ ಲೋಕ ಕಲ್ಯಾಣವಾಗಲಿ ಎಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಭಾಗವಹಿಸಿದ್ದು ನಮಗೆ ಸಂತೋಷವಾಗಿದೆ ಎಂದರು. ಆತ್ಮೀಯರೇ, ಇವತ್ತಿನ ದಿವಸ ಅಧಿಕ ಮಾಸದ ಪ್ರಯುಕ್ತ ನಮ್ಮ ಶಂಕರ ಮಠದಲ್ಲಿ ಲಕ್ಷ ಬಿಲ್ವಾರ್ಚನೆಯನ್ನು ಹಾಗೂ ಕುಂಕುಮಾರ್ಚನೆಯನ್ನು ಮತ್ತು ಸತ್ಯನಾರಾಯಣ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಧಿಕ ಮಾಸದಲ್ಲಿ ಈ ಲಕ್ಷ ಬಿಲ್ವಾರ್ಚನೆಯನ್ನು ಮಾಡುವುದರಿಂದ ಪರಮೇಶ್ವರನ ಒಂದು ಪ್ರೀತಿಯಿಂದ ಉಂಟಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಲೋಕ ಕಲ್ಯಾಣವಾಗಬೇಕು ಮತ್ತು ಇತ್ತೀಚೆಗೆ ನಮ್ಮೆಲ್ಲರನ್ನು ಕಾಡುತ್ತಿರುವಂತಹ ಕರೋನಾ ರೋಗ ನಿರ್ಮೂಲನೆ ಆಗಬೇಕು. ಈ ಉದ್ದೇಶದಿಂದ ನಾವು ಭಗವಂತನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಿರುತ್ತದೆ. ವಿಶೇಷವಾಗಿ ಸುಮಂಗಲಿಯರಿಗೆ ಹೆಣ್ಣು ಮಕ್ಕಳಿಗಾಗಿ ಕುಂಕುಮಾರ್ಚನೆಯನ್ನು ಇಟ್ಟುಕೊಳ್ಳಲಾಗಿದೆ. ಅದಕ್ಕೂ ಸಹ ಅನೇಕ ಜಾತಿ ಮತ ಪಂಥ ನೋಡದೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಹಿಂದೂಗಳು ಎಂದು ತಿಳಿದುಕೊಂಡು ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನಿದೆ. ಇದು ನಮ್ಮ ಒಂದು ಯೋಜನೆ ಸಫಲವಾಗತೊಡಗಿದೆ. ನಮ್ಮ ಒಂದು ಅಪೇಕ್ಷೆ ಅದು ಅತ್ಯಂತ ಪರಿಪೂರ್ಣವಾಗತೊಡಗಿದೆ. ಈ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಇದರ ಜೊತೆಗೆ ಸತ್ಯನಾರಾಯಣ ಪೂಜೆಯನ್ನು ಇಟ್ಟುಕೊಂಡಿರುತ್ತೇವೆ. ತಮಗೆಲ್ಲರಿಗೂ ಸ್ವಾಗತ. ತಮ್ಮ ಹೆಸರು? ನಾನು ಡಾಕ್ಟರ್ ವಿ.ಕೆ. ಹಂಪಿಹೊಳಿ. ಕಾರ್ಯಕ್ರಮದಲ್ಲಿ ವೇದಮೂರ್ತಿ ರಾಮ ಭಟ್ ದೊಡ್ವಾಡ್, ವಾಮನ್ ಇನಾಮದಾರ್, ಎಚ್.ಜಿ. ಇಂಗಳೆ, ಆರ್.ಜಿ. ಕುಲಕರ್ಣಿ, ಜಿ.ಬಿ. ಕುಲಕರ್ಣಿ, ಎ.ಎಸ್. ಕುಲಕರ್ಣಿ, ವಿ.ಎನ್. ಗೋಡಖಿಂಡಿ, ಪ್ರಹ್ಲಾದಾಚಾರ್ಯ ಜೋಶಿ, ಪ್ರದೀಪ್ ಗ್ರಾಮೋಪಾಧ್ಯಾಯ, ಉಲ್ಲಾಸ್ ಗೋಡಬೋಲೆ, ಎಸ್.ವಿ. ಪಾಟೀಲ್,
ಮುರಳಿ ಹಂಪಿಹೊಳಿ, ಅಶೋಕ್ ಮುದಕವಿ, ಪ್ರಸನ್ನ ದೀಕ್ಷಿತ್, ಶ್ರೇಯಸ್ ಭಟ್, ಕಿಶೋರ್ ಕುಲಕರ್ಣಿ, ಆನಂದ್ ದೊಡ್ಡವಾಡ್ ಮುಂತಾದವರು ಹಾಜರಿದ್ದರು. ಅಥಣಿಯಲ್ಲಿ ಕುಂಭದ್ರೋಣ ಮಳೆಗೆ ಕೋಕಟ್ನೂರು ಯಲ್ಲಮ್ಮ ದೇವಸ್ಥಾನ ಜಲಾವೃತಗೊಂಡಿದೆ. ಯಲ್ಲಮ್ಮ ವಾಡಿ ಕೆರೆ ತುಂಬಿದ ಪರಿಣಾಮ ಹೆಚ್ಚಾದ ನೀರು ಹಳ್ಳದ ಮುಖಾಂತರ ಹರಿಯುತ್ತದೆ. ಇದರಿಂದ ದೇವಸ್ಥಾನದ ಗರ್ಭಗುಡಿಗೂ ನೀರು ನುಗ್ಗಿದ್ದು ಭಕ್ತರು ದೂರದಿಂದಲೇ ದೇವಿಯ ದರ್ಶನ ಪಡೆದು ತೆರಳುತ್ತಿದ್ದಾರೆ. ಇನ್ನು ನೀರಿನ ಹರಿವು ಹೆಚ್ಚಾದರೆ ದೇವಸ್ಥಾನದ ಬಾಗಿಲು ಬಂದ್ ಮಾಡಲಾಗುವುದೆಂದು ದೇವಸ್ಥಾನದ ಪೂಜಾರಿಗಳು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಕಟ್ನೂರ್ ಗ್ರಾಮದಲ್ಲಿ ಯಲ್ಲಮ್ಮ ದೇವಾಲಯ ಜಲಾವೃತಗೊಂಡಿದೆ. ಜಲಾವೃತವಾದ ಯಲ್ಲಮ್ಮವಾಡಿ ಕೆರೆ ತುಂಬಿದ ಪರಿಣಾಮವಾಗಿ ಹೆಚ್ಚಾದ ನೀರು ಹಳ್ಳದ ಮುಖಾಂತರ ಹರಿಯುತ್ತದೆ. ಇದರಿಂದ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ಭಕ್ತರು ದೂರದಿಂದಲೇ ದೇವಿಯ ದರ್ಶನ ಪಡೆದು ನಮಸ್ಕರಿಸುತ್ತಿದ್ದಾರೆ. ಪೂಜಾ ಕೈಂಕರ್ಯಗಳಿಗೆ ಇದುವರೆಗೂ ಯಾವುದೇ ತೊಂದರೆ ಆಗಿಲ್ಲ. ನೀರಿನ ಹರಿವು ಹೆಚ್ಚಾದರೆ ದೇವಸ್ಥಾನದ ಬಾಗಿಲು ಬಂದ್ ಮಾಡಲಾಗುವುದೆಂದು ಅರ್ಚಕರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಸಂರಕ್ಷಣೆ ಹಾಗೂ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಿಶೇಷ ಅಭಿಯಾನ ಮತ್ತು ಕೋವಿಡ್-19 ತಡೆಗೆ ಮಾಸ್ಕ್ ಬಳಕೆ ಮತ್ತು ಸಾಮಾಜಿಕ ಅಂತರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯರಗಟ್ಟಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿಂದು ಮಹಿಳೆ ಮತ್ತು ಮಕ್ಕಳ ಸಂರಕ್ಷಣೆ ಹಾಗೂ ದೌರ್ಜನ್ಯ ಪ್ರಕರಣಗಳ ತಡೆಗಟ್ಟುವ ವಿಶೇಷ ಅಭಿಯಾನ ಮತ್ತು ಕೋವಿಡ್-19 ಮಾಸ್ಕ್ ಬಳಕೆ ಮತ್ತು ಸಾಮಾಜಿಕ ಅಂತರ ಅರಿವು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುರಗೋಡ ಠಾಣೆಯ ಪಿಎಸ್ಐ ಪ್ರವೀಣ್ ಗಂಗೋಳಿ ಅವರು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯುವಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಮಹಾಮಾರಿ ಕೊರೋನಾ ರೋಗ ನಿಯಂತ್ರಣಕ್ಕೆ ಬರುವವರೆಗೆ ಸಾರ್ವಜನಿಕರು ಮಾಸ್ಕ್ ಬಳಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. ಇಲ್ಲವಾದರೆ ಸರ್ಕಾರದ ಆದೇಶದಂತೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡುವ ಮುಖಾಂತರ ಜಾಗೃತಿ ಮೂಡಿಸಲಾಯಿತು. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನೀವು ಕೂಡ ಅದನ್ನ ಮಾಹಿತಿ ನಮಗೆ ಹೇಳಿದೆ ಹಂಚ್ಕೋಬೇಕು. ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ನಮಗೆ ಹೇಳಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಆಕ್ಷನ್ ಏನಿರ್ತದ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ರೋಗದ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಮತ್ತು ಸಾಮಾಜಿಕ ಪಿಡುಗುಗಳನ್ನ ದೂರ ಮಾಡಕ್ಕೆ ತಮ್ಮೆಲ್ಲರೂ ಸಹಕಾರ ಇರಬೇಕಂತ ಕೋರ್ತಾ, ತಾವು ಕೂಡ ಇಲ್ಲಿ ಇರ್ತಕ್ಕಂಥ ಜನರಿಗೆ ಮಾಸ್ಕ್ ಹಾಕೊಳ್ರಿ, ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡ್ರ ಅಷ್ಟ ನಾವು ಅಂತ್ಯಕ್ಕೆ ಬರ್ರಿ, ಎಲ್ಲರೂ ಬರಬೇಡ್ರಿ ಅಂತ ತಾವು ಹೇಳಿದ್ರೆ ಪ್ರತಿಯೊಬ್ಬರು ಅಂತಾರೆ. ಈಗೆಲ್ಲ ಸರ್ಕಾರ ಇದೆ, BP ಶುಗರ್ ಇದೆ, ಆಮೇಲೆ ಕಿಡ್ನಿ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳಿದಾವ. ಅಂತ ವ್ಯಕ್ತಿಗಳು ಸಾಧ್ಯವಾದಷ್ಟು ಮನೆಯಲ್ಲೇ ಇರಬೇಕು. ಹೊರಗಡೆ ಸಾರ್ವಜನಿಕರು ಗುಂಪಾಗಿ ಸೇರುವಂತಲ್ಲೇ ನಾವು ಸೇರಿ ವಿನಾಕಾರಣ ಅಪಾಯವನ್ನ ಮೈ ಮೇಲೆ ಎಳ್ಕೊಳ್ಳೋದು ಬೇಡ. ಮತ್ತೆ ಯಾರಿಗಾದ್ರೂ ಕೆಮ್ಮು, ಜ್ವರ, ನೆಗಡಿ ಅಂತ ಲಕ್ಷಣಗಳಿದ್ರೆ ನಮ್ಮ ಊರಿನಲ್ಲಿರ್ತಕ್ಕಂಥ ಸರ್ಕಾರಿ ದವಾಖಾನೆಯಲ್ಲಿ ಫ್ರೀ ಆಗಿ ಕೊರೋನಾ ಟೆಸ್ಟ್ ಎವ್ರಿ ಡೇ ಮಾಡ್ತಾರೆ, ಪ್ರತಿದಿನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಉಪಸ್ಥಿತರಿದ್ದರು. ಪ್ರತಿನಿಧಿ ಚೆನ್ನಪ್ಪ ಎಸ್ ಪನದಿ, ಸತ್ಯಂ ಟಿವಿ, ಯರಗಟ್ಟಿ. ಮುಧೋಳ ತಾಲೂಕಿನಲ್ಲಿ ಭಾರಿ ಮಳೆ ಸುರಿಯುತ್ತಿದೆ. ನಗರದ ಸೈಯದ್ ಸಾದ್ ದರ್ಗಾ, ಗಾಂಧಿನಗರದಲ್ಲಿ ಭಾರಿ ಮಳೆಯಿಂದಾಗಿ ಮನೆಗಳಲ್ಲಿ ನೀರು ನುಗ್ಗಿದ್ದು ಜನರು ಭಯದ ವಾತಾವರಣದಲ್ಲಿ ಜೀವಿಸುತ್ತಿದ್ದಾರೆ. ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮುಧೋಳ್ ನಗರದಲ್ಲಿ ಸೈಯದ್ ಸಾಬ್ ದರ್ಗಾ ಹತ್ತಿರ ಗಾಂಧಿನಗರದಲ್ಲಿ ಭಾರಿ ಮಳೆಯಿಂದಾಗಿ ಜನರ ಸ್ಥಿತಿಗತಿ ಅಸ್ತವ್ಯಸ್ತಗೊಂಡಿದೆ. ಮುಧೋಳ್ ನಗರದಲ್ಲಿ ನಿರಂತರವಾಗಿ ಮಳೆಯಾಗಿದ್ದು ಮನೆಗಳಲ್ಲಿ ನೀರು ನುಗ್ಗಿದ್ದರಿಂದ ಜನರು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಮೇಲಧಿಕಾರಿಗಳು ಬಂದು ಈ ಕಡೆ ಗಮನ ಹರಿಸಬೇಕೆಂದು ದುರ್ಗಪ್ಪ ವಾಲ್ಮೀಕಿ, ಸೈಯದ್ ಕರಕದಾರ್, ಇಬ್ರಾಹಿಂ ಸಾರ್ವಾನ್, ರಾಮ್ ಬಂಡಿವಡ್ಡರ್, ಕಸ್ತೂರಿ ಸಾಲ್ಮಂಟಪ್ಪಿಯವರು ನೇರವಾಗಿ ನಮ್ಮ ವಾಹಿನಿಯ ಮೂಲಕ ಕೇಳಿಕೊಂಡಿದ್ದಾರೆ.
ನೋಡ್ರಿ ಒಟ್ಟ ವರ್ಷ ಮಳೆ ಆತಂದ್ರ ನೋಡ್ರಿ ಇಷ್ಟಂತರ ನೀರ್ ಬರ್ತೈತಿ, ಒಟ್ಟ ಮನ್ಯಾಗ ಹೋಗ್ತೈತಿ. ಚೋಳ ಅಂಕಾರ ಬರೇ ಇವ ಬದಾವ್ರಿ ಇಲ್ಲಿ. ಅದ್ರಾಗ ಕೂಸ ಕುನಿ ಅದಾವ. ಈಗಾಗ್ಲೇ ಏನೈತಿಲ್ಲ 10-15 ಮನಿ ಒಳಗೆ ಏನೈತಿ ನೀರ್ ತುಂಬ್ಕೊಂಡ್ ಸಿಡಿ ಕೆರಿ ತುಂಬ ಬರೀ ನೀರ ಮನಿಗಳಿದ್ರು ಕೂಡ ಎಲ್ಲಾ ನೀರ್ ಅದಾವ್ರಿ. ಆದ್ರೆ ಇಲ್ಲಿ ಯಾವ ತರನು ಸೌಲಭ್ಯ ಅನ್ನೋಂತ ಯಾವ್ದು ನಮ್ಗೆ ಬರ್ತಾ ಇಲ್ಲ. ಯಾರು ಬಂದ್ ಇಲ್ಲಿ ಯಾವ್ದ್ರ ಬಗ್ಗೆನು ವಿಚಾರ ಮಾಡ್ತಾ ಇಲ್ಲ. ಓಟ್ ಕೇಳಕ್ ಮಾತ್ರ ಬರ್ತಾರ ನೋಡ್ರಿ. ಅದನ್ ಬಿಟ್ರೆ ಮತ್ತೊಂದ್ ಇಲ್ಲಿ ಯಾವ ಕೆಲಸನೂ ಇಲ್ಲ. ಯಾವ ತರನು ಒಂದು ಸೌಲಭ್ಯ ಅನ್ನೋದಿಲ್ಲ ಇಲ್ಲಿ. ನಿಪ್ಪಾಣಿ ನಗರದಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ದೀಪ ವಿಶೇಷ ಎಂಬ ಸಂಸ್ಥೆಯನ್ನ ತೆರೆದು ಇಲ್ಲಿ ಬುದ್ಧಿಮಾಂದ್ಯರಿಗೆ ಶಿಕ್ಷಣ ನೀಡುವ ಕಾಯಕವನ್ನ ಆರಂಭಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಗರದ ಪ್ರತಿಷ್ಠಿತ ಚಿಕ್ಕ ಮಕ್ಕಳ ವೈದ್ಯರಾದ ಡಾಕ್ಟರ್ ಮಹೇಶ್ ಕೋರೆ ಅವರು ಮಾಹಿತಿ ನೀಡಿದ್ದಾರೆ. ವಿಶೇಷ ಮಕ್ಕಳನ್ನು ನಮ್ಮ ಸಮಾಜ ಹೇಗೆಲ್ಲ ಕಾಣುತ್ತದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹೀಗಿರುವಾಗ ಅವರನ್ನ ಮುಖ್ಯವಾಹಿನಿಗೆ ಹೇಗೆ ತರುವುದು, ಅವರಿಗೋಸ್ಕರ ಶಾಲೆ ತೆರೆಯುವುದು, ಅವರಿಗೋಸ್ಕರ ಅವರ ಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಎಷ್ಟೊಂದು ಕಷ್ಟ ಅಲ್ವಾ? ನಿಮಗೆ ಗೊತ್ತಾ? ಇಲ್ಲೊಬ್ರು ಅಂತಹ ಸಾಹಸಕ್ಕೆ ಕೈ ಹಾಕಿ ಯಶಸ್ಸು ಗಳಿಸಿದ್ದಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ನಲಿತ, ಕುಣಿತ, ಶಿಕ್ಷಣ, ಅಭ್ಯಾಸ ಎಲ್ಲವನ್ನ ನೀಡುತ್ತಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ಯೋಚಿಸಿದ್ದರ ಫಲವಾಗಿ ದೀಪ ವಿಶೇಷ ಎಂಬ ಶಾಲೆ ನಿಪ್ಪಾಣಿ ನಗರದಲ್ಲಿ ರೂಪ ತಳೆದಿದೆ. ಶಾಲೆಯನ್ನು ಪರಿಸರದ ವಾತಾವರಣದಲ್ಲಿ ನಿರ್ಮಿಸಿ ಅಭ್ಯಾಸದ ಜೊತೆಗೆ ಈ ಮಕ್ಕಳು ಸ್ವಾವಲಂಬಿಗಳಾಗುವುದನ್ನ ಇಲ್ಲಿ ಕಲಿಸಿಕೊಡಲಾಗುತ್ತಿದೆ ಎಂಬುದು ಒಂದು ಶ್ಲಾಘನೀಯ ಸಂಗತಿ. ಈ ಶಾಲೆಯನ್ನ ನಡೆಸಲಿಕ್ಕೆ ನಗರದ IMA ವತಿಯಿಂದ ಒಂದು ಕೋಣೆಯನ್ನ ಸಹ ಉಚಿತವಾಗಿ ನೀಡಲಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಅವರಿಗೆ ಸೇವೆ ಹಾಗೂ ಸಹಾಯ ಮಾಡಲಿಕ್ಕೆ ಎಂದು ನುರಿತ ಶಿಕ್ಷಕಿ ಶುಭಾಂಗಿ ಜೋಶಿ, ಸಹಾಯಕ ಶಿಕ್ಷಕಿ ತನುಜಾ ನಾಲ್ಬಂದ್ ಹಾಗೂ ಸಹಾಯಕಿ ಪುಷ್ಪಾ ಬಾಮನೆ ಇವರನ್ನ ನೇಮಿಸಲಾಗಿದೆ. ಈ ಶಾಲೆಯಲ್ಲಿ ಗೃಹೋಪಯೋಗಿ, ಅಲಂಕಾರಿಕ ಮತ್ತು ವಿಧ ವಿಧವಾದ ಬಣ್ಣದ ದೀಪಗಳು ಹೀಗೆ ಮುಂತಾದ ವಸ್ತುಗಳನ್ನು ತಯಾರು ಮಾಡುವ ತರಬೇತಿಯನ್ನು ಸಹ ಈ ಮಕ್ಕಳಿಗೆ ನೀಡಿ ಈ ಮಕ್ಕಳು ಮಾಡಿದಂತಹ ಅನೇಕ ವಸ್ತುಗಳನ್ನ ಕೆಲವೊಂದು ಎಕ್ಸಿಬಿಷನ್ಗಳ ಮುಖಾಂತರ ಮಾರಾಟ ಮಾಡಿ ಬರುವ ಲಾಭದ ಹಣವನ್ನು ಮಕ್ಕಳ ಹೆಸರಿನಲ್ಲಿ ನಗರದ ಪ್ರತಿಷ್ಠಿತ ಬ್ಯಾಂಕಿನಲ್ಲಿ ತೆರೆಯಲಾದ ಅಕೌಂಟ್ಗಳಲ್ಲಿ ಡೆಪಾಸಿಟ್ ಮಾಡಲಾಗುತ್ತದೆ. ಹೀಗೆ ಸಿದ್ಧಪಡಿಸಲಾದ ವಸ್ತುಗಳನ್ನ ಅಕ್ಟೋಬರ್ 12ರಿಂದ ನವೆಂಬರ್ 12ನೇ ತಾರೀಕಿನವರೆಗೆ ನಗರದ IMA ಹಾಲ್ನಲ್ಲಿ ಎಕ್ಸಿಬಿಷನ್ಗೆ ಇಡಲಾಗಿದೆ. 2006ರಲ್ಲಿ ಕೇವಲ 3 ಮಕ್ಕಳಿಂದ ಸ್ಥಾಪಿಸಲ್ಪಟ್ಟ ಈ ಶಾಲೆ ಅಥವಾ ಸಂಸ್ಥೆಯು ಇಂದು 30 ಮಕ್ಕಳಿಗೆ ಜ್ಞಾನಾರ್ಜನೆಯನ್ನ ನೀಡುವುದರ ಜೊತೆಗೆ ಸ್ವಾವಲಂಬಿಗಳಾಗುವುದನ್ನ ಕಲಿಸಿಕೊಡುತ್ತಿರುವುದು ಶ್ಲಾಘನೀಯವಾದದ್ದು. ಅಮಾಯಕ ಮಕ್ಕಳ ಮುಖ ನೋಡುತ್ತಾ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಈ ಒಂದು ಶಾಲೆ ಅಥವಾ ಸಂಸ್ಥೆಗೆ ಸರ್ಕಾರದ ಅನುದಾನ ಮತ್ತು ನೆರವಿನ ಅವಶ್ಯಕತೆ ಇದೆ. ಇದರಿಂದ ಈ ಮಕ್ಕಳು ಸಹ ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಂಡು ಹಾಗೂ ಜೊತೆಗೆ ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನಮಾನ ಗಿಟ್ಟಿಸಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ನಗರದ ಪ್ರತಿಷ್ಠಿತ ಚಿಕ್ಕ ಮಕ್ಕಳ ವೈದ್ಯರು ಡಾಕ್ಟರ್ ಮಹೇಶ್ ಕೋರೆ ಅವರು ಕೆಲವು ವಿಷಯಗಳನ್ನು ಹಂಚಿಕೊಂಡರು. ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ ಶ್ರೀಕಾಂತ್ ಕೋರೆ, ಚೇರ್ಮನ್ ದೀಪ್ ವಿಶೇಷ ಶಾಲೆ ನಿಪ್ಪಾಣಿ. ದೀಪ್ ವಿಶೇಷ ಬಗ್ಗೆ ನಿಮ್ಗೆ ಹೇಳೋದಂದ್ರೆ, ವಿಶೇಷ ಯಾಕೆ ಹೇಳ್ತೇವೆ ಅಂದ್ರೆ, ಈಗ ಇವ್ರ ಹುಡುಗರಿಗೆ ದೇವ್ರ ಇಂಟೆಲಿಜೆನ್ಸ್ ಅಷ್ಟು ಕೊಟ್ಟಿಲ್ಲ. ಅದ್ರ ಸಲುವಾಗಿ ಇವ್ರು ಬ್ಯಾರೆ ಕಾಣ್ತಾವು, ಇವ್ರಿಗೆಲ್ಲ ಮತಿಮಂದ ಹತ್ತಾರು, ಸಮಾಜದಾಗ ಹೆಟ್ಟಾಣಿ ಆಗ್ತೈತಿ. ಇದು ಅವ್ರಿಗೆ ಹೆಟ್ಟಾಣಿ ಬರಬಾರ್ದು. ಇವ್ರ ಕಡೆ ಏನಾರು ವಿಶೇಷ ನಿಸರ್ಗ ಕೊಟ್ಟಿರ್ತಾನೆ, ದೇವ್ರು ಕೊಟ್ಟಿರ್ತಾನೆ, ಅದನ್ನು ನಾವು ಅವ್ರ ಕಡೆಯಿಂದ ತಗೋಬೇಕು, ಅವರು ವಿಕಾಸ ಮಾಡಬೇಕು. ಆದ ಉದ್ದೇಶಲಿ ಇದು ದೀಪ ವಿಶೇಷ ಶಾಲೆ ಮಾಡಿದ್ದೇವೆ. ಇದು ಶಾಲೆ ನಾವು ಚಾಲೂ ಮಾಡೋದಂದ್ರೆ 2006ದಿಂದ ಕುಂಬಾರಗಲಿಗೆ ಚಾಲೂ ಮಾಡಿದ್ದೀವಿ. ಅಣ್ಣಾ ಸಾಹೇಬ್ ಬಿರ್ದೆ ವಾಡ ಇತ್ತು, ಅಲ್ಲಿ 3 ಹುಡುಗರು ತೊಗೊಂಡು ಚಾಲೂ ಮಾಡಿದ್ದೀವಿ. ಈಗ ಹೆಚ್ಚು ಹಾಕೋದು ಹುಡುಗರು 30 ಹುಡುಗರಾಗಿದ್ದಾವೆ ನಮ್ಮ ಶಾಲೆಗೆ. ಅದು 30 ಹುಡುಗರಿಗೆ ನಾವು ನಿಲ್ಲಿಸಿದ್ದೀವಿ. ಯಾಕಂದ್ರೆ ನಮ್ಗೆ ಇದು IMA ಹಾಲ್ದಿಂದ ಒಂದು ನಮ್ಗೆ ರೂಮ್ ಸಿಕ್ಕೈತಿ. ವಿ ಆರ್ ಥ್ಯಾಂಕ್ಫುಲ್ ಟು IMA ಪೀಪಲ್ ಫಾರ್ ದ್ಯಾಟ್. ಅಂದ್ರೆ ಮತ್ತು ಇಲ್ಲಿ ಒಂದು ರೂಮ್ ಸಿಕ್ಕಿದ ಕೂಡಲೇ ನಮ್ಗೆ ಅಲ್ಲಿ ಭಾಳ ಕಠಿಣ ಇದ್ದಾವೆ. ಯಾಕಂದ್ರೆ 30 ಹುಡುಗರು ಇಲ್ಲಿ ಸಾಲಂಗಿಲ್ಲ, ಮತ್ತು ಅವ್ರು ಕೆಲಸ ಕೊಡ್ಬೇಕಂದ್ರೆ ಜಾಗ ಇದು ಆಗಂಗಿಲ್ಲ, ಕಡಿಮೆ ಬೆಳಕತ್ತೈತಿ ನಮ್ಗೆ. ವಿಶೇಷ ಅಂದ್ರೆ ಅವ್ರ ಕಡೆ ಏನಾರೇ ವಿಶೇಷ ಇರ್ತೈತಿ ಇದು ಹುಡುಗರ ಕಡೆ. ಅದು ವಿಶೇಷ ಅಂದ್ರೆ ಏನು, ಅವ್ರಿಗೆ ಒಂದ್ಸರಿ ಒಂದು ಕೆಲಸ ನಾವು ಹೇಳಿದೇವು ಅಂದ್ರೆ ಅದು ಕಂಟಿನ್ಯೂಸ್ ಮಾಡ್ಬೋದು. ಅವರು ನಮ್ಗೆ ಬೇರೆ ಹುಡುಗರಿಗೆ ಕಂಟಾಳಕ್ಕೆ ಬರ್ತೈತಿ, ಇಂಟ್ರೆಸ್ಟ್ ಬರೋಂಗಿಲ್ಲ, ಅದ್ರಾಗ ಅವ್ರು ಸರಿಯಾಗಿ ಮಾಡೋಂಗಿಲ್ಲ, ಲಕ್ಷ್ಯ ಕೊಡೋಂಗಿಲ್ಲ. ಖರೆ ಇವ್ರ ಹುಡುಗರಿಗೆ ಒಂದ್ಸರಿ ಹೇಳ್ತಂದ್ರೆ ಆದ ಕೆಲಸ ಕಂಟಿನ್ಯೂಸ್ಲಿ ಮಾಡ್ಬೋದು ಮತ್ತು ಲಕ್ಷ್ಯಪೂರ್ವಕ ಮಾಡ್ತಾರೆ. ಅದ್ರಾಗ ಏನೂ ಮಿಸ್ಟೇಕ್ ಮಾಡೋಂಗಿಲ್ಲ. ಅವ್ರಿಗೆ ಈಗ ಕಲಿತಾರು, ಪೇಂಟಿಂಗ್ ಮಾಡಿದಾರು, ಡಿಸೈನ್ ಮಾಡಿದಾರು, ಹೊಲಕ್ಕೆ ಕಲ್ತಿದ್ದಾರು ಇಲ್ಲಿ ನಮ್ಮ ಕಡೆ. ಮತ್ತು ನಮ್ಮ ಕಡೆ ಒಂದು ಗಿರ್ನಿ ಐತಿ, ಅದು 2 ಗಿರ್ನಿ ನಾವು ನಡೆಸ್ತೀವಿ ಇಲ್ಲಿ, ಅವರು ನಡೆಸ್ತಾರೆ ಆ್ಯಕ್ಚುಲಿ. ಮತ್ತು ಈ ಥರದಿಂದ ನಾವು ದೀಪಾವಳಿ ಗಿಫ್ಟ್ ಕೊಡ್ತೀವಿ ಎಲ್ಲರಿಗೂ.
ನಮ್ಮ ಕಡೆ ಅವ್ರಿಗೆ ಎಲ್ಲರ ಕಡೆಯಿಂದ ಅವ್ರಿಗೆ ಇದು ಬರ್ತೈತೆ ನಮ್ಗೆ. ಅವ್ರು ಕೇಳ್ತಾರೆ ನಮ್ಗೆ ನಿಮ್ಮ ಕಡೆ ಏನು ಅದಾವ ಗಿಫ್ಟ್ ಐಟಮ್ಸ. ನಾವು ವಿತ್ ಹೆಲ್ಪ್ ಆಫ್ ಪೆಟ್ಕರ್ ಮೇಡಮ ಮತ್ತು ನಮ್ಮ ಭೋಸ್ಲೆ ಟೀಚರ, ನಮ್ಮ ಔಸಿ ಎಲ್ಲರೂ ಕೂಡಿ ಅವರು ಒಂದು ಪ್ರೆಸೆಂಟ್ ಮಾಡ್ತಾರೆ. ಪಂತಿ ಮಾಡ್ತಾರೋ, ಅಗರಬತ್ತಿ ಮಾಡ್ತಾರೋ, ಬೇರೆ ಡಿಫ್ರೆಂಟ್ ಮಾಡ್ತಾರೆ ಐಟಮ್ಸ್. ನಾವು ಇವ್ರು ತೋರಿಸ್ತಾರೆ ನಿಮ್ಗೆ ಬೇಕಾದ್ರೆ. ಅದು ಎಲ್ಲ ಐಟಮ್ ನಾವು ಇವಾಗ ಸೇಲ್ ಮಾಡೋಕೆ ಇಡ್ತೀವಿ. ಮತ್ತು ಸೇಲ್ ಮಾಡಿದ ಏನು ಫಾಯ್ದೆ ಇರ್ತೈತಿಲ್ಲ ಅದು ಅವ್ರವ್ರ ಹುಡುಗರು ಯಾರ್ಯಾರು ಮಾಡಿದ್ದಾರೋ ಅವ್ರ ಅಕೌಂಟ್ ನಾವು ತೆಗೆದೇವಿ. IDBI ಬ್ಯಾಂಕ್ದಾಗ ಅವ್ರ ಅಕೌಂಟ್ ಸ್ಪೆಷಲ್ ಅಕೌಂಟ್ ತೆಗೆದೇವಿ. ಅದು ಅಕೌಂಟ್ದಾಗ ಹೋಗ್ತೈತಿ. ಅಂದ್ರೆ ನಮ್ದೇನು ವಿಚಾರ ಐತಿ, ವಿ ಶುಡ್ ನಾಟ್ ಟೇಕ್ ಓನ್ಲಿ ಡೊನೇಷನ್ ಬರೀ ತೊಗೊಂಡು ಅವ್ರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ದೀಪಾ ಪೇಟ್ಕರ್, ಟ್ರೆಜರರ್ ಉಜ್ವಲ ಸಸೆ, ಶುಭಚಿಂತಕರಾದ ಡಾಕ್ಟರ್ ರಾಹುಲ್ ಕುರಣೆ ಉಪಸ್ಥಿತರಿದ್ದರು. ಪ್ರತಿನಿಧಿ ಅಶ್ವಿನ್ ಅಮ್ಮನ್ಗಿ, ಸತ್ಯಂ ಟಿವಿ ನಿಪ್ಪಾಣಿ. ನಿಪ್ಪಾಣಿಯ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾಣಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ತಾಲೂಕು ಕೇಂದ್ರವಾದ ನಿಪ್ಪಾಣಿ ನಗರಸಭೆಯಲ್ಲಿಂದು ಪೌರಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರವನ್ನ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿ ಹಾಗೂ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಸರ್ಕಾರದ ಆದೇಶದಂತೆ ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರವನ್ನ ಕೈಗೊಳ್ಳಲಾಗಿದೆ ಎಂದು ಪೌರಾಯುಕ್ತರಾದ ಮಹಾವೀರ್ ಬೋರಣ್ಣವರ್ ತಿಳಿಸಿದರು. ಪೌರಕಾರ್ಮಿಕರ ಆರೋಗ್ಯ ಚೆನ್ನಾಗಿದ್ದರೆ ಊರು ಸ್ವಚ್ಛವಾಗಿರುತ್ತದೆ ಎಂಬ ಮಾತನ್ನ ಬೋರಣ್ಣವರ್ ತಿಳಿಸಿದರು. ಕರ್ನಾಟಕ ಘನ ಸರ್ಕಾರದ ಆರೋಗ್ಯ ಇಲಾಖೆ ಹಾಗೂ ಪೌರಾಡಳಿತ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕೊರೋನಾ ವಾರಿಯರಲ್ಲಿ ಡಾಕ್ಟರ್ ಆದ ನಂತರ ಸೇವೆ ಸಲ್ಲಿಸುತ್ತಿರುವವರು ನಮ್ಮ ಪೌರ ಕಾರ್ಮಿಕರು. ಇವರು ಸಹ ಈಗಾಗಲೇ ಹಲವಾರು ಕಡೆಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಾರ. ವಿಷಯ ಇಷ್ಟ, ಅದು ಅವ್ರಿಗೆ ಗೊತ್ತಾಗಲಿಲ್ಲ, ಕೊರೋನಾ ಬಂದದ್ದು ಗೊತ್ತಾಗಲಿಲ್ಲ. ಈಗಾಗಲೇ ಹಲವಾರು ಜನರಿಗೆ ಕೊರೋನಾ ಬಂದು ಹೋಗದ, ಆ್ಯಂಟಿಬಾಡೀಸ್ ತಯಾರಾಗ್ಯಾವ. ಈ ನಿಟ್ಟಿನಲ್ಲಿ ಘನ ಸರ್ಕಾರದ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿ ಮತ್ತು ನಗರಸಭೆ ಕಾರ್ಯಾಲಯ ನಿಪ್ಪಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿನ ಒಂದು ಈ ತಪಾಸಣಾ ಶಿಬಿರ ಇಲ್ಲಿ ವಿಶೇಷವಾಗಿ ನೋಡಬಹುದು. ಎಲ್ಲರಿಗೂ BP ಚೆಕ್ ಮಾಡುವಂಥ ಕಾರ್ಯಕ್ರಮ ನಡೆದದ. BP ಚೆಕ್ ಆದ ನಂತರ ವಿಶೇಷವಾಗಿ ಟೆಸ್ಟಿಂಗ್ ಕಾರ್ಯಕ್ರಮ ನಡೆದದ. ಈಗಾಗಲೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಪತ್ತೆಯಾಗುವಂಥ ರೋಗಗಳು ಅಂದ್ರೆ BP ಮತ್ತು ಶುಗರ್. BPಯಿಂದ ಅರ್ಧಾಂಗವಾಯು, ವಿಶೇಷವಾಗಿ ಮೆದುಳಿನ ಒಂದು ಸಮಸ್ಯೆ, ಹೀಗೆ ಬಹಳಷ್ಟು ಸಮಸ್ಯೆಗಳು ನಿರ್ಮಾಣ ಆಗ್ತವೆ. ಜೊತೆಗೆ ಸಕ್ಕರೆ ಕಾಯಿಲೆ, ಮಧುಮೇಹಕ್ಕೆ ಸಹ ಹಾರ್ಟ್, ಕಿಡ್ನಿ, ಲಂಗ್ಸ್ ಹಲವಾರು ರೀತಿಯ ರೋಗಗಳು ಬರ್ತಾವೆ. ಈ ಹಿಂದಿನ ಸಹ ನಾವು ಹಲವಾರು ಬಾರಿ, ನನ್ನ ಅಂದಾಜ ಈ ಕಳೆದ ಒಂದು ವರ್ಷದಲ್ಲಿ ಒಂದು 4 ರಿಂದ 5 ಒಂದು ತಪಾಸಣಾ ಶಿಬಿರ ಮಾಡೇವಿ. ಸಂಜು ಕೆಲ ವಿಶೇಷ ಪ್ರಯತ್ನ ಏನಂದದ, ಪೌರ ಕಾರ್ಮಿಕರ ಒಂದು ಆರೋಗ್ಯ ಚೆನ್ನಾಗಿದ್ರೆ ಊರು ಸ್ವಚ್ಛ ಇರ್ತದ ಅನ್ನೋ ಒಂದು ವಿಚಾರದಿಂದ ಇವತ್ತಿನ ದಿನ ಸರ್ಕಾರದ ನಿರ್ದೇಶನದಂತೆ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ಸುಮಾರು 120 ಜನರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, TB ಪರೀಕ್ಷೆ, ಆಂಟಿಜೆನ್ ಟೆಸ್ಟ್, RT-PCR ಪರೀಕ್ಷೆ ಹಾಗೂ ಕೆಲವು ಸಾಮಾನ್ಯ ಪರಿಶೀಲನೆಗಳ ಪರೀಕ್ಷೆಯನ್ನ ನಗರದ ಮಹಾತ್ಮ ಗಾಂಧಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಂತೋಷ್ ಗಾಣಿಗೇರ್ ಮತ್ತು ಅವರ ತಂಡ ಕೈಗೊಂಡಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು, ಆರೋಗ್ಯ ಇಲಾಖೆಯ ಡಾಕ್ಟರ್ ಸಂತೋಷ್ ಗಾಣಿಗೇರ್, ಡಾಕ್ಟರ್ ಈಶ್ವರ್ ಪತ್ತಾರ್ ಮತ್ತು ಸಿಬ್ಬಂದಿಗಳು, ಪೌರಾಯುಕ್ತ ಮಹಾವೀರ್ ಬೋರಣ್ಣವರ್, ಪಾಲಿಕೆ ಅಧಿಕಾರಿ ಸ್ವಾನಂದ ತೋಡ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಹೊಸೂರು ಬೈಲಹೊಂಗಲದ 3000 ಮಠದ ಪೀಠಾಧಿಪತಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೂ ಕೊರೋನಾ ಹೋಗಲಾಡಿಸಲು ಶ್ರೀಮಠದಲ್ಲಿ ಧನ್ವಂತರಿ ಹೋಮವನ್ನು ನೆರವೇರಿಸಲಾಯಿತು.
ತಮ್ಮ ಹುಟ್ಟುಹಬ್ಬವನ್ನ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ಬೈಲಹೊಂಗಲದ 3000 ಮಠದ ಶ್ರೀಗಳು. ಹೊಸೂರ್ ಬೈಲಹೊಂಗಲ್ 3000 ಮಠದ ಪೀಠಾಧಿಪತಿಗಳಾದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ ಭಕ್ತಸಾಗರ. ಇನ್ನು ಪ್ರಸ್ತುತ ಕೋವಿಡ್-19 ಹಾವಳಿ ಇರುವುದರಿಂದ ಶ್ರೀಗಳು ತಮ್ಮ ಹುಟ್ಟುಹಬ್ಬವನ್ನ ಅತ್ಯಂತ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಎಲ್ಲೆಡೆ ಹರಡುತ್ತಿರುವ ಮಹಾಮಾರಿ ಕೊರೋನಾ ದೇಶ ಬಿಟ್ಟು ತೊಲಗಲಿ ಎಂದು ಶ್ರೀಮಠದಲ್ಲಿ ಧನ್ವಂತರಿ ಹೋಮವನ್ನ ನೆರವೇರಿಸುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರುವುದಾಗಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಹುಟ್ಟುಹಬ್ಬವನ್ನು ಎಲ್ಲ ಸಮಸ್ತ ಭಕ್ತಾದಿಗಳು ಇವತ್ತು ಬಹಳಷ್ಟು ಇಂತಹ ಒಂದು ನಮ್ಮ ದೇಶದಲ್ಲಿ ಕಠಿಣ ಪರಿಸ್ಥಿತಿ ಇವತ್ತು ಬಂದು ಒದಗಿರುವಂತಹದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೇವಲ ಪೂಜೆ ಮತ್ತು ಈ ಎಲ್ಲ ರೋಗ ಹೋಗಲಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಸಾಕಷ್ಟು ಭಕ್ತರು ಇವತ್ತು ತಮ್ಮ ಪ್ರೀತಿಯನ್ನು ಹೊತ್ತು ಇವತ್ತು ತಮ್ಮ ಭಕ್ತಿಯನ್ನು ಹೊತ್ತು ಇವತ್ತು ಶ್ರೀಮಠಕ್ಕೆ ಬಂದು ತಮ್ಮದೇ ಆಗಿರುವಂತಹ ಭಕ್ತಿ ಸಮರ್ಪಣೆಯನ್ನು ಇವತ್ತು ಮಾಡಿ ಹೋಗ್ತಾ ಇದ್ದಾರೆ, ಶುಭವನ್ನು ಕೋರಿ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅವರು ಕೋರುವಂತಹ ಒಂದು ಶುಭ ಕೋರಿಕೆ ಇರಬಹುದು, ಆಮೇಲೆ ದೇವರಲ್ಲಿ ಅರ್ಚನೆಯನ್ನು ಮಾಡುವುದಾಗಲಿ, ಇದೆಲ್ಲವನ್ನು ಮಾಡೋದು ನೋಡಿದರೆ ನಿಜವಾಗಲೂ ಇವತ್ತು ಬೈಲಹೊಂಗಲ ನಾಡಿಗೆ ಇಂತಹ ಒಂದು ಶ್ರೀಮಠಕ್ಕೆ ಪೀಠಾಧಿಪತಿ ಆಗಿರುವಂತಹದ್ದು ಅದು ನನ್ನ ಭಾಗ್ಯ ಅನ್ನುವಂಥದ್ದನ್ನು ನಾನು ಇವತ್ತು ಸ್ಮರಿಸ್ತೇನೆ. ಅಂತಹ ಎಲ್ಲ ಭಕ್ತರಿಗೆ, ಶುಭವನ್ನು ಕೋರಿರುವಂತಹ ಎಲ್ಲ ಭಕ್ತರಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು, ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇನ್ನು ಶ್ರೀಮಠದ ಭಕ್ತರಾದ ಬೈಲಹೊಂಗಲ್ ಜಂಗಮ ಸಮಾಜದ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ವಕ್ಕುಂದ್ ಮಠ್ ಹಾಗೂ ದುರ್ಗಾಮಾತಾ ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ನಗರದ ಪ್ರಖ್ಯಾತ ಜ್ಯೋತಿಷಿಗಳು ಆದ ಡಾ ಮಹಾಂತಯ್ಯ ಆರಾದ್ರಿ ಮಠ್ ಶಾಸ್ತ್ರಿಗಳು ಶ್ರೀಗಳ ಸಾಮಾಜಿಕ ಕಾರ್ಯದ ಬಗ್ಗೆ ತಮ್ಮ ಅನಿಸಿಕೆಯನ್ನ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಈ ದಿವಸ ಬೈಲಹೊಂಗಲದ 3000 ಮಠದ ಪೀಠಾಧಿಪತಿಗಳಾದ ಪ್ರಭು ನೀಲಕಂಠ ಸ್ವಾಮಿಗಳ ಹುಟ್ಟುಹಬ್ಬವನ್ನು ಭಕ್ತಾದಿಗಳು ಸರಳ ಮತ್ತು ಅಗದಿ ಒಂದು ವಿಜೃಂಭಣೆಯಲ್ಲ ಇತ್ತು, ಸರಳನಲ್ಲ. ಅಂದರೆ ಕೋವಿಡ್-19 ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಸೌಮ್ಯ ಮತ್ತು ಸರಳ ರೀತಿಯಿಂದ ಅಜ್ಜರವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಆ ನಿಮಿತ್ತವಾಗಿ ಪೂಜಾ ಕೈಕರ್ಯಗಳನ್ನು ಸ್ವಾಮೀಜಿಗಳು ಹಾಗೂ ನಮ್ಮ ಮಹಾಂತ ಶಾಸ್ತ್ರಿಗಳು ಕೈಗೊಂಡಿದ್ದರು. ಎಲ್ಲರಿಗೂ ಈ ಕೊರೋನಾ ಅನ್ನೋದು ರೋಗ ನಿವಾರಣೆ ಆಗಲಿ ಅಂತ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸ್ತಾ ಅಜ್ಜನವರ ಸರಳ ಮತ್ತು ಸಜ್ಜನ ಇದಕ್ಕೆ ಎಲ್ಲರೂ ಅಭಿವೃದ್ಧಿ. ಈ ಗಂಡುಮೆಟ್ಟಿನ ನಾಡಾಗಿರುವಂತಹ ಬೈಲಹೊಂಗಲದ ಶಾಖಾ 3000 ಮಠದ ನೂತನ ಪೀಠಾಧಿಪತಿಗಳಾಗಿರುವಂತಹ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರ 27ನೇ ವರ್ಷದ ಈ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು ಅಂದ್ಕೊಂಡಿದ್ದೀವಿ. ಆದರೆ ಈ ನಮ್ಮ ದೇಶಕ್ಕೆ ಬಂದಿರುವಂಥ ಈ ಕೋವಿಡ್-19 ಕೊರೋನಾ ವೈರಸ್ ಅನ್ನುವಂಥ ಮಹಾಮಾರಿ ರೋಗ ಇರುವುದರಿಂದ ಪೂಜ್ಯರ ಅಪ್ಪಣೆ ಮೇರೆಗೆ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದಲ್ಲಿ ಧನ್ವಂತರಿಯ ಮಹಾಹೋಮ, ಅದರ ಜೊತೆಗೆ ಅಂಧ ಮಕ್ಕಳ ಮತ್ತು ಅನಾಥ ಮಕ್ಕಳಿಗೆ ಅನ್ನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಪೂಜ್ಯರ ಅಪ್ಪಣೆ ಇರುವುದರಿಂದ ನಾನು ವಿಜೃಂಭಣೆಯಿಂದ ಮಾಡಿಕೊಳ್ಳುವಂಥ ಹುಟ್ಟುಹಬ್ಬವನ್ನು ಈ ದೇಶದಲ್ಲಿ ಬಂದಿರುವಂಥ ಎಲ್ಲ ಕಾಯಿಲೆ ಕಸಾರಿಕೆಗಳು ದೂರ ಆಗಲಿ ಅನ್ನುವಂಥ ಉದ್ದೇಶದಿಂದ ಶ್ರೀಮಠದಲ್ಲಿ ಇಂಥ ಒಂದು ಪೂಜಾ ಕೈಂಕರ್ಯ ಕಾರ್ಯಾದಿಗಳನ್ನು ಕೈಗೊಳ್ಳ್ರಿ ಅಂತ ಅಪ್ಪಣೆ ಮಾಡಿದಾಗ ನಮ್ಮ ಬೈಲಹೊಂಗಲದ ಶ್ರೀಮಠದ ಪರಮ ಭಕ್ತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತಿನ ದಿನ ಈ ಪೂಜೆ ಕೈಂಕರ್ಯ ಕಾರ್ಯಾದಿಗಳನ್ನು ಮಾಡಿದ್ದೇವೆ. ಆ ಪರಮ ಪೂಜ್ಯರು 100 ವರ್ಷ 100 ಕಾಲ ಬಾಳಿ ಬದುಕಿ ಇನ್ನೂ ಹೆಚ್ಚಿನ ಭಕ್ತರ ಕಷ್ಟ ನೋವುಗಳಿಗೆ ಸ್ಪಂದನೆ ಆಗಲಿ ಅನ್ನುವಂಥದ್ದನ್ನು ನಮ್ಮೆಲ್ಲರ ಭಕ್ತರ ಕೋರಿಕೆಯಾಗಿರುವುದರಿಂದ ಆ ನೀಲಕಂಠ ಮಹಾಸ್ವಾಮಿಗಳು ಸದಾವಕಾಲ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಮ್ಮ ಸತ್ಯಂ ವಾಹಿನಿ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರಣೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಸೋಮನಾಥ್ ಸೊಪ್ಪಿಮಠ್, ನಗರದ ಮುಖಂಡರಾದ ಸುಭಾಷ್ ತುರ್ಮರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕದಾದ್ಯಂತ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಹಲವೆಡೆ ಮಹಾಪೂರ, ಕಟ್ಟಡ ಕುಸಿತ ಸೇರಿದಂತೆ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ರೈತರ ಬೆಳೆಗಳು ನಾಶವಾಗುತ್ತಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ.
ಅದೇ ರೀತಿ ಹುಕ್ಕೇರಿ ತಾಲೂಕು ಪಂಚಾಯಿತಿ ಎದುರು ಇರುವ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಪರಿಣಾಮ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದ್ದು ಸಂಬಂಧಿಸಿದ ಇಲಾಖೆಯಿತ್ತ ಗಮನಹರಿಸಿ ಜನರ ಸಮಸ್ಯೆಯನ್ನ ನಿವಾರಿಸಬೇಕಾಗಿದೆ. ಉತ್ತರ ಕರ್ನಾಟಕದಾದ್ಯಂತ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು, ಈ ಮಳೆಯನ್ನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಹಲವಾರು ಕಡೆ ಮಹಾಪೂರ, ಕಟ್ಟಡ ಕುಸಿತ, ಕೃಷಿ ಬೆಳೆಗಳ ನಾಶ ಕೂಡ ಆಗಿದೆ. ಇದರಿಂದಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಅದೇ ರೀತಿ ಹುಕ್ಕೇರಿ ಪಟ್ಟಣದ ತಾಲೂಕು ಪಂಚಾಯಿತಿ ಎದುರಿಗೆ ಇರುವ ಬೃಹತ್ ಮರವೊಂದು ಜೋರಾದ ಗಾಳಿ ಮಳೆಗೆ ಉರುಳಿ ರಸ್ತೆಯ ಮೇಲೆ ಬಿದ್ದಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಬೇಕು. ರಸ್ತೆಯ ಮೇಲೆ ಬಿದ್ದಿರುವ ಮರವನ್ನ ಅಲ್ಲಿಂದ ತೆರವುಗೊಳಿಸಿ ಜನರಿಗೆ ಆಗುತ್ತಿರುವ ತೊಂದರೆಯನ್ನ ನಿವಾರಿಸಬೇಕೆಂಬುದು ನಮ್ಮ ಸತ್ಯಂ ವಾಹಿನಿಯ ಆಶಯವಾಗಿದೆ. ಕಳೆದ 3 ದಿನಗಳಿಂದ ಚಿಕ್ಕೋಡಿ ತಾಲೂಕಿನಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ಪರಿಣಾಮ ಕಟಾವು ಮಾಡಿರುವ ಮೆಕ್ಕೆಜೋಳ ಹಾಗೂ ಕಬ್ಬಿನ ಗದ್ದೆಗಳಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ 3 ದಿನಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ಕಳೆದ ರಾತ್ರಿಯಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು, ಪರಿಣಾಮ ಕಟಾವು ಮಾಡಿರುವ ಮೆಕ್ಕೆಜೋಳ ಹಾಗೂ ಕಬ್ಬಿನ ತೋಟದಲ್ಲಿ ಮಳೆ ನೀರು ಸಂಗ್ರಹದಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆ ನೀರಿನಲ್ಲಿ ಜಲಾವೃತಗೊಂಡ ಕಬ್ಬನ್ನ ಹೊರತೆಗೆದು ಸಕ್ಕರೆ ಕಾರ್ಖಾನೆಗಳಿಗೆ ರವಾನಿಸುತ್ತಿದ್ದಾರೆ. ರಾತ್ರಿ ಇಡೀ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಹಲವಾರು ಕೆರೆಗಳು ಭರ್ತಿಯಾಗಿದ್ದು ಹಳ್ಳ ಕೊಳ್ಳ ತುಂಬಿ ಹರಿಯುತ್ತಿವೆ. ಇನ್ನು ವಿಪರೀತವಾಗಿ ಮಳೆಗೆ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಳವಾಗುತ್ತಿದೆ. ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲದಲ್ಲಿ ವರುಣನ ಆರ್ಭಟಕ್ಕೆ ಜಲಪಾತಗಳು ಧುಮ್ಮುಕಿ ಹರಿಯುತ್ತಿವೆ. ಜಲಪಾತಗಳ ಜಲಧಾರೆ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲದಲ್ಲಿ ಧಾರಾಕಾರ ಸುರಿಯುತ್ತಿರುವ ಭಾರಿ ಮಳೆಗೆ ಸೊಗಲದ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿರುವುದು ನೋಡುಗರ ಕಣ್ಮನವನ್ನ ಸೆಳೆಯುತ್ತಿದೆ. ಹೌದು ವೀಕ್ಷಕರೇ, ಸೊಗಲ ಅಂದಾಗ ನೆನಪಾಗುವುದೇ ದಟ್ಟವಾದ ಕಾಡಿನ ಮಧ್ಯದಲ್ಲಿರುವ ಜಲಪಾತಗಳು. ಈ ಜಲಪಾತಗಳಿಗೆ ಈಗಿನ ಜನರೂಢಿಯಂತೆ ಸೊಗಲ ಹೊಂಡ ಎಂದು ಕರೆಯಲ್ಪಡುತ್ತಾರೆ. ವಿಶೇಷವಾಗಿ ಇಲ್ಲಿಗೆ ಬರುವ ಬಹಳಷ್ಟು ಜನ ವೀಕ್ಷಕರು ಜಲಪಾತಗಳಲ್ಲಿ ಸ್ನಾನ ಮಾಡಿ ಸೋಮೇಶ್ವರನ ದರ್ಶನ ಪಡೆಯಲು ಬರುತ್ತಾರೆ. 5-6 ವರ್ಷಗಳ ಹಿಂದೆ ಮಳೆಯು ಕಡಿಮೆ ಆಗುತ್ತಿರುವ ಹಿನ್ನೆಲೆ ಸೊಗಲದ ಜಲಪಾತಗಳು ನೀರಿಲ್ಲದೆ ಸೊರಗಿದ್ದರಿಂದ ಬರುವ ಭಕ್ತರು ಹಾಗೂ ಪ್ರವಾಸಿಗರಿಗೆ ನಿರಾಸೆಯನ್ನ ಉಂಟು ಮಾಡಿತ್ತು. ಈ ವರ್ಷ ಸತತವಾಗಿ ಮಳೆ ಆಗುತ್ತಿರುವುದರಿಂದ ಸೊಗಲದ ಜಲಪಾತಗಳು ಮೈತುಂಬಿ ಹರಿಯುತ್ತಿವೆ. ಈ ಜಲಪಾತಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಪ್ರತಿನಿಧಿ ಚನ್ನಪ್ಪ ಎಸ್ ಪನದಿ, ಸತ್ಯಂ ಟಿವಿ ಯರಗಟ್ಟಿ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಅರಿಹಂತ ಶುಗರ್ಸ್ ಬಾಯ್ಲರ್ ಪ್ರದೀಪನ ಕಾರ್ಯಕ್ರಮಕ್ಕೆ ಕಾರ್ಖಾನೆಯ ಮುಖಂಡ ಉತ್ತಮ ಪಾಟೀಲ್ ಚಾಲನೆ ನೀಡಿದರು. ಅರಿಹಂತ್ ಉದ್ಯೋಗ ಸಮೂಹದ ಶ್ರೀ ಅರಿಹಂತ್ ಶುಗರ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ವತಿಯಿಂದ ಕಬ್ಬು ಯಶಸ್ವಿಯಾಗಲು ಎಲ್ಲಾ ಸಿದ್ಧತೆ ಕೈಗೊಂಡಿದ್ದು, ಪ್ರಸಕ್ತ ಸಾಲಿನಲ್ಲಿ 5 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದೆ ಎಂದು ಕಾರ್ಖಾನೆಯ ಮುಖಂಡ ಉತ್ತಮ್ ಪಾಟೀಲ್ ತಿಳಿಸಿದರು. ಬೋರ್ಗಾಂವ್ ಸಮೀಪದ ಜೈನಾಪುರ ಗ್ರಾಮದಲ್ಲಿ ಅರಿಹಂತ ಶುಗರ್ಸ್ ಲಿಮಿಟೆಡ್ನ ಬಾಯ್ಲರ್ ಪ್ರದೀಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಂಕೇಶ್ವರ್ ಜೇವರ್ಗಿ ರಾಜ್ಯ ಹೆದ್ದಾರಿಯ ಜೈನಾಪುರ್ ಕ್ರಾಸ್ನಿಂದ ಸಕ್ಕರೆ ಕಾರ್ಖಾನೆಯವರೆಗೆ ಸಚಿವ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಇಲಾಖೆಯಿಂದ 3,50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ಇದಕ್ಕೆ ಶಾಸಕ ದುರ್ಯೋಧನ್ ಐಹೊಳೆ ಅವರ ಸಂಪೂರ್ಣ ಸಹಕಾರ ಸಿಕ್ಕಿದೆ ಎಂದು ಉತ್ತಮ್ पाटील ತಿಳಿಸಿದರು. खऱ्या अर्थानं आपल्या सर्वांना माहित आहे, गेल्या 6-7 महिन्यापासून संपूर्ण जगावरती जे कोरोना नावाचं संकट त्या ठिकाणी आपल्यावर येऊन ठेपलेलं आहे आणि अशा या परिस्थितीमध्ये कारखान्याची पूर्व तयारी करायचं झालं तर फार कष्ट झालेलं आहे, फार त्रास झालेला आहे आणि अशा या परिस्थितीमध्ये विशेष करून साहेब सगळ्या कर्मचाऱ्यांचं मी या ठिकाणी अभिनंदन करतो, कारण आपल्या जीव धोक्यात घालून वेळोवेळी रात्रंदिवस या ठिकाणी काम करून
कारखाना आज तिसऱ्या हंगामासाठी त्यांनी सज्ज केलेला आहे. खऱ्या अर्थाने त्यांचं किती कौतुक केलं तर या ठिकाणी थोडंच आहे. ಸಂಗಪ್ಪ ಕಾಕ ಈ 3 ತಿಂಗಳಾಯ್ತು ಈಗೇನು ಲಾಕ್ಡೌನ್ ಆದ್ಮೇಲೆ ಎಲ್ಲರೂ ತಮ್ಮ ಪ್ರಾಮಾಣಿಕಪಡ್ಲೆ ಬಂದು ರಾತ್ರಿ ಹಗಲಿ ಕೆಲಸ ಮಾಡಿ ಈ ಸಲ ಈ ಸೀಸನ್ ನಡಿಬೇಕಾದ್ರೆ ಎಲ್ಲಾ ಶ್ರಮ ಈ ಕಾಮಗಾರಗಳದೈತಿ, ಎಲ್ಲ ಅಧಿಕಾರಿ ವರ್ಗದೈತಿ. ಯಾಕಂದ್ರೆ ತಮ್ಮ ಜೀವ ಇದನ್ನ ಧೋಕಾದ ಹಾಕಿ ಅವ್ರು ಕೆಲಸ ಮಾಡಿದರು. ಅದಕ್ಕಾಗಿ ವಿಶೇಷವಾಗಿ ಅವರು ಬಹಳ ಅಭಿನಂದನೆ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮೆಲ್ಲ ಸಿಇಒ ಎಲ್ಲ ಆಡಳಿತ ಮಂಡಳಿಯವ್ರಿಗೂ ನಾನು ಅಭಿನಂದನೆ ಮಾಡ್ತೀನಿ. ಹಿರಿಯ ಧುರೀಣ ಬಿಆರ್ ಸಂಗಪ್ಪಗಳು ಮಾತನಾಡಿ, ಬರಪೀಡಿತ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕರೋಶಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭಿಸಿರುವುದು ರೈತರಿಗೆ ವರದಾನವಾಗಿದೆ. ಈ ಭಾಗದಲ್ಲಿ ಏತ ನೀರಾವರಿ ಯೋಜನೆ ರೂಪಿಸಬೇಕೆಂದು ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದಾಗ ಸಚಿವರು ಹನುಮಾನ್ ಏತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಲು ಒಪ್ಪಿಗೆ ನೀಡಿದ್ದಾರೆ. ಈ ಭಾಗದ ಎಲ್ಲಾ ಮುಖಂಡರು ಮತ್ತು ಅರಿಹಂತ ಸಮೂಹದ ಮುಖಂಡ ಉತ್ತಮ್ ಪಾಟೀಲ್ ನೇತೃತ್ವದಲ್ಲಿ ಶೀಘ್ರದಲ್ಲೇ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲಾಗುವುದೆಂದು ಹೇಳಿದರು. ಹನುಮಾನ್ ಇರಿಗೇಷನ್ ಮಾಡಿದ್ವಿ. ಯಾರು ಕಡಿಸಿ ಮಡಿಸಾಗಿರ್ಲಾಗ್ತದ 10 ವಾಟ ಗುಡ್ಡಕ್ಕೆ ನೀರು ಬಿಟ್ಟು 10 ವಾಟ ಬೆದರಳ್ಳಿ, ತೋರಳ್ಳಿ, ವಡ್ರಾಳ, ಜೈನಾಪುರ, ಮಾಲೂರ, ಗಜವನಟ್ಟಿ, ಮದ್ಲಟ್ಟಿ ಹಿಡ್ಕೊಂಡು ಇವತ್ತು ಕರೋಶಿ ಕೆಲವು ಭಾಗ ಹಿಡ್ಕೊಂಡು ಇವೊಂದು ನೀರಾವರಿ ಯೋಜನೆ ಇವತ್ತಿನ ದಿವಸ ಮಾಡಕ್ಕೆ ಇವತ್ತು ಪ್ರಪೋಸಲ್ ಎಲ್ಲ ರೆಡಿ ಆಗೈತಿ. ಸರ್ವೇಗೂ ಈ ವಾರ ಬರ್ತಾರು. ಇದಕ್ಕೂ ಎಲ್ಲ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಉತ್ತಮ್ ಪಾಟೀಲ್ ಅವರ ಕೃಷ್ಣಾ ತೀರ್ಥ ತಗೋಬೇಡ, ನಮ್ಮ ಭಾಗದ ಕಬ್ಬೆಲ್ಲ ಪೂರ ಆಗಲಿ, ನಮ್ಮ ಏರಿಯಾದ ಮಂದಿಗೆ ಅನುಕೂಲ ಆಗಲಿ, ನಮ್ಮ ಏರಿಯಾದ ಮಂದಿ ಆರ್ಥಿಕ ಮಟ್ಟನ ಸ್ವರ್ಣ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಉತ್ತಮ್ ಪಾಟೀಲರು ನಾವು ನಮ್ಮವ್ರನ್ನೇ ಇವತ್ತು ನೀರಾವರಿ ಸಚಿವರು ಏನಿರಲ್ಲ ರಮೇಶ್ ಜಾರಕಿಹೊಳಿ ನಮ್ಮವ್ರನ್ನ ಬಹುಶಃ ನೀರಾವರಿ ಮಂತ್ರಿ ಇವತ್ತು ರಾಜ್ಯಾಗ ಬೆಳಗಾವಿ ಜಿಲ್ಲಾ ಕೆಲಸ ಸಿಕ್ಕಿದ್ದಿಲ್ಲ. ಇವತ್ತು ಸಿಕ್ಕೈತಿ. ಮಲೆನಾಡು ಇದ್ರೆ ಅದರ ಸಲುವಾಗಿ ಸಿಕ್ಕೈತಿ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಹನುಮಾನ ಅಷ್ಟ ಅಲ್ಲ, ಬೆಳಗಾವಿ ಜಿಲ್ಲಾಗ ಹನುಮಾನ ಅಷ್ಟ ಅಲ್ಲ 11 ಯಾಕೆ ನೀರಾವರಿ 2 ಲಕ್ಷ ಎಕರೆ ನೀರಾವರಿ ಆಗ್ತಕ್ಕಂಥ ಒಂದು ಯೋಜನೆಗೆ ತಯಾರಾಗಿರೋದು. ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಭಾತೆ ಅವರು ಮಾತನಾಡಿದರು. ಇದೇ ವೇಳೆ ತೋರನಹಳ್ಳಿ ಹನುಮಾನ ಮನೆದೇವರ ಪಲ್ಲಕ್ಕಿಗೆ ಅಭಿನಂದನ ಮತ್ತು ವಿನಯಶ್ರೀ ಪಾಟೀಲ್ ಪೂಜೆ ಸಲ್ಲಿಸಿದ್ರು. ನಂತರ 3ನೇ ಬಾಯ್ಲರ್ ಪ್ರದೀಪನ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಅಭಿನಂದನ್ ಪಾಟೀಲ್, ಬಾಲಚಂದ್ರ ಪಾಟೀಲ್, ಶ್ಯಾಮ್ ರೇವಾಡೆ, ನಿರಂಜನ್ ಪಾಟೀಲ್, ಸತೀಶ್ ಪಾಟೀಲ್, ರಮೇಶ್ ಬ್ಯೂಷೆ, ಮೀನಾಕ್ಷಿ ಪಾಟೀಲ್, ರೋಹಿತ್ ಚೌಗ್ಲಾ, ಬಾಹುಬಲಿ ಸೊಲಾಪುರೆ, ಕಾರ್ಖಾನೆಯ ಸಿಇಒ ಆರ್.ಕೆ. ಶೆಟ್ಟಿ, ಅಮೂಲ್ ನಾಯ್ಕ್, ಕೆಇ ಬಾಳಿ, ಪಿಂಟು ಪಾಟೀಲ್, ಅಭಯ್ ಕುಮಾರ್ ಮಗ್ದುಮ್ ಸೇರಿದಂತೆ ಕಾರ್ಖಾನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ವತಿಯಿಂದ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಯಲ್ಲಿ ರೈತರಿಗೆ, ಜನರಿಗೆ ಸಿಗುವ ಗ್ರಾಮ ಪಂಚಾಯಿತಿಯ ಸೌಲಭ್ಯಗಳ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ರೈತರಿಗೆ, ಜನರಿಗೆ ಗ್ರಾಮ ಪಂಚಾಯಿತಿಯಲ್ಲಿರುವ ಸೌಲಭ್ಯಗಳ ಕುರಿತು ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇಳಕಲ್ ತಾಲೂಕಿನ ಹಿರೇಓತಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಸೋಮಲಾಪುರ್, ಮರಟ್ಗೇರಿ, ಹಿರೇಓತಗೇರಿ, ಚಿಕ್ಕ ಓತಗೇರಿ, ಗೋನಾಳ್, ಎಸ್ಟಿ, ವಜ್ಜಲ್ ಗ್ರಾಮಗಳಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದರು. ಪೌಷ್ಟಿಕ ತೋಟ, ಅಣಬೆ ಬೇಸಾಯ, ಇಂಗು ಗುಂಡಿ, ಬದು ನಿರ್ಮಾಣ, ಮೇಕೆ ಶೆಡ್ಡು, ಈರುಳ್ಳಿ ಗೋದಾಮು ಮುಂತಾದ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ್ರು. ಸರ್ಕಾರದಿಂದ ವಿವಿಧ ಯೋಜನೆಗಳು ಇದ್ದರೂ ಅದು ರೈತರಿಗೆ ಮುಟ್ಟುತ್ತಿರಲಿಲ್ಲ. ಹೀಗಾಗಿ ಈ ಪ್ರಚಾರದ ಮೂಲಕ ರೈತರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹಿರೇಓತಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೀರನ್ಗೌಡ ಮರಟ್ಗೇರಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ಅಲ್ಲದೆ ಗ್ರಾಮ ಪಂಚಾಯಿತಿಯ ಕರವಸೂಲಿಗಾರರಾದ ಸಂಗನ ಕೂಡ್ಲೂರು ಹಾಗೂ ವಿವಿಧ ಗ್ರಾಮಗಳ ರೈತರು ಪಾಲ್ಗೊಂಡಿದ್ರು. ಕಿತ್ತೂರು ತಾಲೂಕಿನ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 15 ನಿರ್ದೇಶಕ ಸ್ಥಾನಗಳಿಗೆ ಮತದಾನ ನಡೆದು 15 ನಿರ್ದೇಶಕ ಸ್ಥಾನವನ್ನ ಗೆದ್ದು ನಾಸೀರ್ ಬಾಗ್ವಾನ್ ನೇತೃತ್ವದ ಕಬ್ಬು ಬೆಳೆಗಾರರ ರೈತ ಹಿತರಕ್ಷಣಾ ಪ್ಯಾನೆಲ್ ಭರ್ಜರಿ ಜಯ ಸಾಧಿಸಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 15 ನಿರ್ದೇಶಕ ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಗೆ ನಿನ್ನೆ ಮತದಾನ ನಡೆದು 15 ನಿರ್ದೇಶಕ ಸ್ಥಾನ ಗೆಲ್ಲುವಲ್ಲಿ ನಾಸೀರ್ ಬಾಗ್ವಾನ್ ನೇತೃತ್ವದ ಕಬ್ಬು ಬೆಳೆಗಾರರ ರೈತ ಹಿತರಕ್ಷಣಾ ಪ್ಯಾನೆಲ್ ಸಫಲವಾಗಿದೆ. ಸಾಕಷ್ಟು ತುರುಸಿನ ಪ್ರಚಾರ ಸ್ಪರ್ಧೆ ಏರ್ಪಟ್ಟಿದ್ದ ಈ ಚುನಾವಣೆ ಅಖಾಡದಲ್ಲಿ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ಅವರ ಸುಪುತ್ರ ಪ್ರಕಾಶ್ ಗೌಡ ಪಾಟೀಲ್ ನೇತೃತ್ವದ ಪ್ಯಾನೆಲ್ ವಿರುದ್ಧ ನಾಸೀರ್ ಬಾಗವಾನ್
ನೇತೃತ್ವದ ಪ್ಯಾನೆಲ್ ನೇರ ಸ್ಪರ್ಧೆ ಎದುರಿಸಿ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿತ್ತು. ನಿನ್ನೆ ನಡೆದ ಮತದಾನದಲ್ಲಿ 15 ಜನ ನಿರ್ದೇಶಕರು ಆಯ್ಕೆಯಾಗುವುದರೊಂದಿಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಇತಿಹಾಸದಲ್ಲಿ ದಾಖಲೆಯ ಜಯಭೇರಿ ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಮತದಾನ ಮಾಡಿದ ನಂತರ ಹಾಗೂ ಮತದಾನದ ಫಲಿತಾಂಶ ಪ್ರಕಟವಾದ ನಂತರ ನಾಸೀರ್ ಬಾಗ್ವಾನ್ ಅವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಎಲ್ಲಾ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರಾದ ಶಂಕರ್ ಮಾಡಲ್ಗಿ, ಸಮಾಜ ಸೇವಕ ಹಬೀಬ್ ಶಿಳೆದಾರ್, ಎಂಕೆ ಹುಬ್ಬಳ್ಳಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪುಟ್ಟು ಪಟನ್ ಶೆಟ್ಟಿ, ಬಸವರಾಜು ಡೂಗುಣವರ್, ಡಿಡಿ ಪಾಟೀಲ್, ಹುಮಾಯೂನ್ ಹುನ್ಸಿಕಟ್ಟಿ, ಅಬ್ದುಲ್ಲಾ ಹೀಗೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಫಲಿತಾಂಶವೇನೋ ಬಂದಾಯಿತು. ಕೊಟ್ಟ ಮಾತಿನಂತೆ ಇನ್ನು 20 ದಿನಗಳಲ್ಲಿ ರೈತರ ಕಬ್ಬಿನ ಬಾಕಿ ಬಿಲ್ ಮತ್ತು ಕಾರ್ಮಿಕರ ವೇತನ ಹಾಗೂ ಅವರ ಸಮಸ್ಯೆಗಳನ್ನ ಬಗೆಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರತಿನಿಧಿ ಬಸವರಾಜು, ಸತ್ಯಂ ಟಿವಿ, ಕಿತ್ತೂರ್. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಜ್, ಶಿರನಾಳ್ ಹಾಗೂ ಉಮರಾಣಿ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಗೊಂಡು ಮಹಾರಾಷ್ಟ್ರದ ಸಾದೇಪುರ್ ಹಾಗೂ ಬಂಡರಕವಟೆ ಸೇರಿದಂತೆ ಹಲವು ಗ್ರಾಮಗಳ ಜನರ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದ ಮಹಾರಾಷ್ಟ್ರದ ಉಜ್ನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಹೆಚ್ಚುವರಿ ನೀರು ಭೀಮಾ ನದಿಗೆ ನೀರು ಹರಿಬಿಡಲಾಗುತ್ತಿದೆ. ಭೀಮಾ ತೀರದ ಸೇತುವೆಗಳು ತುಂಬಿ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದಲ್ಲದೆ ಭೀಮಾ ತೀರದ ಹೊಲಗಳಿಗೆ ನೀರು ನುಗ್ಗಿ ಮುಳುಗಡೆಯಾಗುವ ಪ್ರವಾಹ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಚಡಚಣ ತಾಲೂಕಿನ ಉಮರಜ್, ಶಿರ್ನಾಳ್ ಹಾಗೂ ಉಮರಾಣಿ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಗೊಂಡು ಮಹಾರಾಷ್ಟ್ರದ ಸಾದೇಪುರ ಮತ್ತು ಭಂಡರ್ಕವಟೆ ಸೇರಿದಂತೆ ಹಲವು ಗ್ರಾಮಗಳ ಜನರ ಸಂಪರ್ಕ ಕಡಿತಗೊಂಡಿದೆ. ದಿನದಿಂದ ದಿನಕ್ಕೆ ಭೀಮಾ ನದಿಗೆ ನೀರಿನ ಪ್ರಮಾಣ ಹೆಚ್ಚುತ್ತಿದ್ದು ಭೀಮಾ ತೀರದ ಜನರಲ್ಲಿ ಹಿಂದಿನ ವರ್ಷ ಸೃಷ್ಟಿಸಿದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಮನೆ ಮಾಡಿದೆ. ಸದ್ಯ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಭೀಮೆಗೆ ಮತ್ತೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಕರ್ನಾಟಕ ಗಡಿ ಭಾಗದಲ್ಲಿರುವ ಚಡಚಣ ತಾಲೂಕಿನ ಸುಮಾರು 42 ಗ್ರಾಮಗಳಲ್ಲೂ ಸತತವಾಗಿ 24 ಗಂಟೆಯಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದಂತೂ ಸತ್ಯ. ತಾಲೂಕಿನ ಭೀಮಾ ನದಿ ಪಾತ್ರದ ಗ್ರಾಮಗಳಿಗೆ ಇಂಡಿ ಉಪ ವಿಭಾಗಾಧಿಕಾರಿ ರಾಹುಲ್ ಶಿಂಧೆ ಮತ್ತು ಚಡಚಣ್ ತಹಶೀಲ್ದಾರ್ ಸುರೇಶ್ ಚೌಲರ್, ಉಪ ತಹಶೀಲ್ದಾರ್ RS ಚೌಹಾನ್, ಚಡಚಣ್ ಕಂದಾಯ ನಿರೀಕ್ಷಕ PJ ಕೊಡಹೊನ್ನ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ CS ದಟ್ಟಿ ಅಕ್ಟೋಬರ್ 14 ಮಧ್ಯಾಹ್ನ ತಾಲೂಕಿನ ಭೀಮಾ ನದಿಯ ಪ್ರವಾಹದಿಂದ ಹಾನಿ ಸಂಭವಿಸುವ ಸಾಧ್ಯತೆ ಇರುವ ಗ್ರಾಮಗಳಾದ ಹೊಳೆಸಂಖ, ಉಮರಾಣಿ ಮತ್ತು ಟ್ಯಾಕಳಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲು ಭೀಮಾ ನದಿ ತೀರದ ರೈತರಿಗೆ ತಮ್ಮ ತಮ್ಮ ಮೋಟಾರ್ಗಳನ್ನು ತೆಗೆಯುವಂತೆ ಹಾಗೂ ನದಿ ತೀರಕ್ಕೆ ತೆರಳದಂತೆ ಜಾಗೃತಿ ವಹಿಸಬೇಕೆಂದು ತಿಳಿಸಿದ್ರು. ಇನ್ನು 3-4 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾಗುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರು ಭೀಮಾ ನದಿಗೆ ತೆರಳದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ರೈತರಿಗೆ ತಿಳಿಸಿದ್ರು. ಧರೆಗುರುಳಿದ ಗಿಡಮರಗಳು 2 ದಿನದಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ತಾಲೂಕಿನ ಹೊಳೆಸಂಖ ಗ್ರಾಮದಲ್ಲಿ ಮನೆ ಗೋಡೆಯೊಂದು ಕುಸಿದು ಬಿದ್ದ ಘಟನೆ ನಡೆದಿದೆ. ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ತಾಲೂಕಿನ ಹಲವೆಡೆ ಮರಗಿಡಗಳು ಕೂಡ ಧರೆಗುರುಳಿವೆ ಎಂದು ತಿಳಿದು ಬಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಸಿಂದಗಿ ತಾಲೂಕಿನ ಬೂದಿಹಾಳ್ ಗ್ರಾಮದ ಹಳ್ಳ ಉಕ್ಕಿ ಹರಿಯುತ್ತಿದ್ದು ಹಳ್ಳ ದಾಟಲು ಯತ್ನಿಸಿದ 4 ನೀರಿನಲ್ಲಿಯೇ ಸಿಲುಕಿಕೊಂಡಿದ್ದರು. ಮಾಹಿತಿ ತಿಳಿಸಿದ ತಕ್ಷಣ ತಹಸೀಲ್ದಾರ್ ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕರೆಸಿ 4ರನ್ನ ಅಪಾಯದಿಂದ ಪಾರು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸಿಂದಗಿ ತಾಲೂಕಿನ ಬೂದಿಹಾಳ್ ಹಳ್ಳ ಉಕ್ಕಿ ಹರಿಯುತ್ತಿದೆ. ಬೂದಿಹಾಳ್ ಹಳ್ಳವನ್ನ ದಾಟಲು ಯತ್ನಿಸಿದ PH ಬೂದಿಹಾಳ್ ಗ್ರಾಮದ ಮುರಾಳ ಕುಟುಂಬದ 4 ನೀರಿನಲ್ಲೇ ಸಿಲುಕಿಕೊಂಡು ಕೊಚ್ಚಿ ಹೋಗುವ ಸಾಧ್ಯತೆ ಹೆಚ್ಚಿತ್ತು. ಇದಕ್ಕೂ ಮೊದಲು ಈ ಹಳ್ಳದಲ್ಲಿ 1 ಎಮ್ಮೆ 2 ಕುರಿಗಳು ಕೂಡ ಕೊಚ್ಚಿ ಹೋಗಿದ್ದವು. ಹಳ್ಳದಲ್ಲಿ ಸಿಲುಕಿದ್ದ 70 ವರ್ಷದ ಶಿವಶಂಕರಪ್ಪ ಮುರಾಳ್, 50 ವರ್ಷದ ಪರುತಪ್ಪ ಮುರಾಳ್, 45 ವರ್ಷದ ಪತ್ನಿ ಜಯಶ್ರೀ ಮತ್ತು 3 ವರ್ಷದ ಮಗ ಪ್ರಸನ್ನ ಅವರುಗಳು ದಡಕ್ಕೆ ಬರಲಾಗದೆ ಪರದಾಡುತ್ತಿದ್ರು. ವಿಷಯ ತಿಳಿದ ತಕ್ಷಣ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕರೆಸಿ 4ರನ್ನು ಅಪಾಯದಿಂದ ಪಾರು ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯದ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಶ್ರೀ ಗುರು ರಾಘವೇಂದ್ರರ ಮಠದಲ್ಲಿ ಬ್ರಾಹ್ಮಣ ಸಮಾಜದ ವತಿಯಿಂದ ಅಷ್ಟೋತ್ತರ ಸಮಿತಿಯವರು ವಿಶೇಷ ಪೂಜೆ ಸಲ್ಲಿಸಿದರು. ಸವದತ್ತಿ ಪಟ್ಟಣದಲ್ಲಿ ಗುರುವಾರದಂದು ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ಅಧಿಕ ಮಾಸದ ಪ್ರಯುಕ್ತವಾಗಿ ಸಮಾಜದ ವತಿಯಿಂದ ಅಷ್ಟೋತ್ತರ ಸಮಿತಿಯವರು ವಿಶೇಷ ಪೂಜೆ ಸಲ್ಲಿಸಿದ್ರು. ಅಧಿಕ ಮಾಸದ ಕುರಿತು ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಗುರುರಾಜಾಚಾರ್ಯ ಕಟ್ಟಿಯವರು, ಮಾಸಗಳಲ್ಲಿ ಅಧಿಕ ಮಾಸವು ಬಹಳ ಶ್ರೇಷ್ಠವಾದ ಮಾಸವಾಗಿದೆ ಎಂದರು.
ಅಧಿಕ ಮಾಸ ಅನ್ನೋದು ಮಾಸಗಳೊಳಗೆ ಶ್ರೇಷ್ಠ ಮಾಸ. ಪ್ರತಿ 3 ವರ್ಷಕ್ಕೊಮ್ಮೆ ಇದು ಅಧಿಕ ಮಾಸ 13ನೇ ತಿಂಗಳು ಬರೋದ್ರಿಂದ ಇದಕ್ಕೆ ಅಧಿಕ ಮಾಸ ಅಂತಾರೆ. ಅಧಿಕ ಮಾಸದೊಳಗೆ ಯಾವುದೇ ಫಲಗಳು ಮಾಡಿದ್ರು ಅಧಿಕ ಫಲ ಬರೋದ್ರಿಂದ ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಅಷ್ಟೋತ್ತರ ಸಮಿತಿಯವರು ಪ್ರತಿ ಅಧಿಕ ಮಾಸವೂ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಒಯ್ತಾ ಇದ್ದರು ಮೊದಲಕ್ಕೆ. ಆದರೆ ಈ ವರ್ಷ ದುರಾದೃಷ್ಟವಶಾತ್ ಈ ಕೊರೋನಾ ಮಹಾಮಾರಿಯಿಂದ ಯಾರೂ ಪರಸ್ಪರ ಭೇಟಿ ಆಗಲಾರ್ದಂಗಾಗಿದೆ. ಅದಕ್ಕೆ ರಾಯರ ಸನ್ನಿಧಿ ಒಳಗೆ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಸರ್ಕಾರಿ ನಿಯಮಗಳನ್ನೆಲ್ಲ ಪಾಲನೆ ಮಾಡಿಕೊಂಡು ಪ್ರತಿ ಗುರುವಾರ ಆ ಮಾಸನಿಯಾಮಕ ರಮಾಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಅವರ ಅಂತರ್ಗತ ರಾಘವೇಂದ್ರ ಭಗವಂತನಾಗಿ ಆ ರಮಾಪುರುಷೋತ್ತಮ ಸಮಸ್ತರಿಗೂ ಕಲ್ಯಾಣ ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಅಧಿಕ ಮಾಸದ ಪ್ರತಿ ಗುರುವಾರವೂ ಶ್ರೀಮಠದೊಳಗೆ ನಾವು ಅಷ್ಟೋತ್ತರವನ್ನು ಮತ್ತು ವಿಷ್ಣು ಸಹಸ್ರನಾಮ ವಾಯುಸ್ಥಿತಿ ಮುಂತಾದಂತಹ ಪಾರಾಯಣಗಳನ್ನು ಮಾಡಿ ಭಗವಂತನಿಗೆ ನಮ್ಮ ದೇಶಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ ಅಂಥೇಳಿ, ಸುಖಾಶಾಂತಿ ಸಮೃದ್ಧಿ ಕೊಡಲಿ ಅಂಥೇಳಿ ನಾವು ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ಅದೇ ಸಂದರ್ಭದಲ್ಲಿ ಅಷ್ಟೋತ್ತರ ಸಮಿತಿಯ ಹಾಗೂ ಬ್ರಾಹ್ಮಣ ಸಮಾಜದ ಮುಖಂಡರಾದ ವೆಂಕಟೇಶ್ ವೈದ್ಯ, ಗುರುರಾಜ್ ವೈದ್ಯ, ಧೀರೇಂದ್ರ ಕಾನಡೆ, ಸಂಜೀವ್ ಕವಲ್ಗುಡ್, ವಸಂತ್ ಮುನವಳ್ಳಿ, ಮಹೇಶ್ ಕುಂದಗೋಳ್, ಪ್ರಭಾಕರ್ ಅಳಗ್ವಾಡಿ, ಸಂಜೀವ್ ಕಾನಡೆ, ಸಂಜೀವ್, ಸುನಿಲ್ ಗದಗ್ ಸೇರಿದಂತೆ ಬ್ರಾಹ್ಮಣ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನಾದ್ಯಂತ ಬೆಳೆಗಳು ಸಮೃದ್ಧವಾಗಿ ಬಂದಿದ್ದು ಬೆಳೆಗಳನ್ನು ಕಟಾವು ಮಾಡಿ ರಾಶಿ ಮಾಡುವ ಸಂದರ್ಭದಲ್ಲಿಯೇ ಕುಂಭದ್ರೋಣ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನಲ್ಲಿ ಬೆಳೆಗಳೆಲ್ಲವೂ ಭರ್ಪೂರವಾಗಿ ಬಂದಿದ್ದು ಇನ್ನೇನು ಕಟಾವು ಮಾಡಬೇಕೆಂದು ಕೆಲ ರೈತರು ಯೋಚಿಸಿದ್ರೆ, ಕೆಲ ರೈತರು ಫಸಲಿಗೆ ಬಂದ ಬೆಳೆಗಳನ್ನು ಕಟಾವು ಮಾಡಿ ರಾಶಿ ಮಾಡಲು ಮುಂದಾದ ಸಂದರ್ಭದಲ್ಲೇ ಕುಂಭದ್ರೋಣ ಮಳೆಯಿಂದ ಚಿಕ್ಕೋಡಿ ಉಪವಿಭಾಗದ ರೈತರು ಕಂಗಾಲಾಗಿದ್ದಾರೆ. 2-3 ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿದ್ದು ಮಳೆಯ ಜೊತೆಗೆ ಗಾಳಿಯೂ ಸಹಿತ ಜೋರಾಗಿ ಬೀಸುತ್ತಿರುವ ಪರಿಣಾಮ ಗೋವಿನ ಜೋಳ ಮತ್ತು ಕಬ್ಬಿನ ಬೆಳೆ ನೆಲಸಮವಾಗಿವೆ. ಈ ಬಾರಿ ಮಳೆ ಸರಿಯಾದ ವೇಳೆಗೆ ಆದ ಪರಿಣಾಮ ಮುಂಗಾರು ಬೆಳೆಗಳು ಚೆನ್ನಾಗಿ ಬಂದಿವೆ. ಇನ್ನೇನು ಬೆಳೆಗಳನ್ನು ಕಟಾವು ಮಾಡಿ ರಾಶಿ ಮಾಡಿ ಜಮೀನು ಸ್ವಚ್ಛಗೊಳಿಸಿ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ತಂಬಾಕು ಬೆಳೆಯಲು ಸಜ್ಜಾದ ರೈತ ಭಾರೀ ಮಳೆಯಿಂದ ಕಂಗಾಲಾಗಿದ್ದಾನೆ. ಮುಂಗಾರು ಹಂಗಾಮಿನ ಸೋಯಾಬೀನ್, ಹೆಸರು, ಗೋವಿನ ಜೋಳ, ತೊಗರಿ, ಶೇಂಗಾ ಈ ಬೆಳೆಗಳ ಜೊತೆ ತರಕಾರಿಗಳು ಕಟಾವಿಗೆ ಬಂದಿದ್ದು ಎಲ್ಲಾ ಬೆಳೆಗಳು ಈಗ ಹಾಳಾಗಿವೆ. ಈ ಮಳೆಯಿಂದ ಕಬ್ಬು ಸಾಗಣೆ ಮತ್ತು ಕಟಾವಿಗೂ ಕೂಡ ಸಮಸ್ಯೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಬಾಳಪ್ಪ ಶಿವರಾಯಿ ಜಿಡ್ಡಿಮಣಿ ಎಂಬ ರೈತರ 2 ಎಕರೆ ಭೂಮಿಯಲ್ಲಿ ಬೆಳೆದ ಗೋವಿನ ಜೋಳ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಬಲಿಯಾಗಿ ಸಂಪೂರ್ಣವಾಗಿ ನಾಶವಾಗಿದೆ. ಈ ಬೆಳೆ ನಂಬಿ ಸಾಲ ಮಾಡಿದ ಇವರಿಗೆ ದಿಕ್ಕೇ ತೋಚದಂತಾಗಿದೆ. ಸುಮಾರು 40,000 ರೂಪಾಯಿ ಗೋವಿನ ಜೋಳ ನಷ್ಟವಾಗಿದೆ. ಮಳೆ ಹಕ್ಕಿ ಬಾದಾಗನ ಇತ್ತಂದು ಗಡ್ಡ ಹಾಕಿದ್ವಿ. ಗಡ್ಡ ಮ್ಯಾಗೆಲ್ಲ ಮೂಲಿಕೆ ಬಂದ ಎಲ್ಲ ದೈಗದಾಗ ನಾಟಾಗಿ ಹೋಗಿದಾವ್ರಿ. ಆಗ ತಿನ್ನಾಕ ಈಗ ನಮ್ಗೆ ಕಾಳ ಮತ್ತು ಗೊಂಜಾಳ ಜಾಳ ಎಲ್ಲಂಗೆ ಆಗೈತಿ ಸರ್. ಎಷ್ಟು ಹೋಗಿದ್ರು ಗೊಂಜಾಳ ಟೋಟಲ್? ಗೊಂಜಾಳ ಎಷ್ಟು ರೊಕ್ಕ ಆಗಿರ್ತಿರೋದು? ಇದು ರೊಕ್ಕ ಭಾಳ ಆಗ್ತೈತ್ರಿ. ಎಲ್ಲ ಬಾದಾಗಿ ಹೋಗಿದ್ವಿ. ಅದು ಪರಿಹಾರ ಧನ ನೀಡಿರ್ತಾ ಇದೆ. ಅದು ಎಷ್ಟು ಅಂದಾಜು ಎಷ್ಟು? ಒಂದು 20,000, 15,000, ಒಂದು 30,000 ಆಗ್ತೈತಿ. 30,000 ಗೊಂಜಾಳ ಎಲ್ಲ ರೀ? ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ನಮ್ಮದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮದವ್ರು ನಾವು. ಈ ಬಾರಿ ಕಳೆದ 3 ದಿನಗಳಿಂದ ಬೀಳ್ತಕ್ಕಂಥ ಮಳೆ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಇವತ್ತು ನಮ್ಮ ಕಡೆ. ಅದರಿಂದ ಏನಾಗಿದೆ ಅಂದರೆ ಇವತ್ತು ಮೆಕ್ಕೆಜೋಳ ಇವತ್ತು ಹಾಕಿರ್ತಕ್ಕಂಥ ಎಲ್ಲವೂ ಕೂಡ ನಾಟಿ ಬರ್ತಾ ಇದೆ. ಇದರಿಂದ ಸುಮಾರು 30,000ವರೆಗೆ ನಮಗೆ ನಷ್ಟವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹಾಗೂ ತಹಸೀಲ್ದಾರ್ ಸಾಹೇಬರು ಈ ಕಡೆ ಗಮನ ಹರಿಸಿ ನಮಗೆ ಪರಿಹಾರ ನೀಡಬೇಕಾಗಿ ವಿನಂತಿ. ಯಾಕಂದರೆ ಬಹಳಷ್ಟು ನಾವು ಖರ್ಚು ವೆಚ್ಚ ಮಾಡಿ ಬೆಳೆಸಿದ್ದೇವೆ. ಆದರೆ ಇವತ್ತು ಹೊಟ್ಟೆಗೆ ಹಿಟ್ಟಿಲ್ಲಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಪರಿಹಾರ ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.